ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಲೆಂತಿ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ನಿಶಮಿ ವ್ಲಾಗ್ಸ್ ಅಂತ. ಸೊ ಇಲ್ಲಿ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಸೊ ನೆಕ್ಸ್ಟೆಲ್ಲ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಒರೆಸ್ಕೊಂಡಿದ್ದೀನಿ. ಆಚೆ ಕೂಡ ಕ್ಲೀನ್ ಮಾಡಿ ರಂಗೋಲಿ ಇಡ್ತಾ ಇದ್ದೀನಿ. ಸೊ ಬೀಯಿಂಗ್ ಅ ಟೀಚರ್ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಫಾಸ್ಟಾಗಿ ದಿನಗಳು ಓಡ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಫ್ರೂಟ್ಸ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ. ಸೊ ಟಿಫನ್ ಆಗಿತ್ತು ಆಲ್ರೆಡಿ, ಸೊ ಹಾಗಾಗಿ ಫ್ರೂಟ್ಸ್ನ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗಷ್ಟೇ ಸ್ನಾನ ಆಯಿತು, ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಟು ನೆಕ್ಸ್ಟ್ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಹೋದೆ. ಟೈಮ್ ಹೇಗಾಯ್ತು ಅಂತಲೇ ಗೊತ್ತಾಗಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ರೆಡ್ ಕಲರ್ ಸ್ಯಾರಿ ಜೊತೆ ವೈಟ್ ಕಲರ್ ಜುಮ್ಕ ಹಾಕಿ ಹೀಗೆ ರೆಡಿ ಆಗಿದ್ದೀನಿ. ಇದು ನನ್ನ ಸ್ಕೂಲ್ನ ಸಿಂಪಲ್ ಡೆಕೋರೇಷನ್, ಫುಲ್ ತೋರ್ಸೋಕ್ಕಾಗೋದಿಲ್ಲ, ಸಾರಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ವೆಲ್ಕಮ್ ಮಾಡಿ ನೆಕ್ಸ್ಟ್ ಡೇ ಒಂದು ಇವೆಂಟ್ಗೋಸ್ಕರ ಇಲ್ಲಿ ಔಟ್ಲೈನ್ನ ಹಾಕೋತಾ ಇದ್ದೀನಿ ಎಲಿಫೆಂಟ್ಗೆ. ಫೈನಲ್ ನಮ್ಮ ಎಲಿಫೆಂಟ್ ಹೀಗೆ ಕಾಣ್ತಾ ಇದೆ. ಐ ಹೋಪ್ ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾನು ಸ್ಕೂಲ್ ಟೈಮಿಂಗ್ಸ್ನ ಮುಗಿಸ್ಕೊಂಡು ಇಲ್ಲಿ ಫ್ರೂಟ್ಸ್ನ ತಗೊಳ್ಳೋಣ ಅಂತ ಬಂದಿದ್ದೆ. ಹಾಗೆ ಹೋಗ್ತಾ ತೊಗೊಂಡು ಹೋಗ್ಬಿಡೋಣ ಮತ್ತೆ ಏನು ಅಂತ ಹೇಳಿಬಿಟ್ಟು. ಬೆಳಗ್ಗೆ ಅಷ್ಟು ಚೆನ್ನಾಗಿ ಹೋಗಿರೋ ನಾವು ಟೀಚರ್ಸು ಸಂಜೆ ಬರೋಷ್ಟರಲ್ಲಿ ಹೀಗಾಗ್ಬಿಟ್ಟಿರ್ತೀವಿ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಂದ ತಕ್ಷಣ ಫಸ್ಟು ಫ್ರೂಟ್ಸ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಟಿಶ್ಯೂ ಪೇಪರ್ನ ಯೂಸ್ ಮಾಡೋದ್ರಿಂದ ಫ್ರೂಟ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಟಿಶ್ಯೂ ಪೇಪರ್ನ ಹಾಕ್ಕೊಳ್ತೀನಿ. ಸೊ ಎಲ್ಲ ಫ್ರೂಟ್ಸ್ನ ನಾನಿಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ನನಗೆ ಗೊತ್ತಿಲ್ಲ ಇದು ಹೇಗೆ ಅನಿಸುತ್ತೆ ಅಂತ. ಐ ಹೋಪ್ ಇದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಲೆಂತಿ ವಿಡಿಯೋದಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗ್ತಾ ಇದೆ, ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋಸ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ. ಒಪಿನಿಯನ್ಸ್ನ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಫ್ರೂಟ್ಸ್ನ ಎತ್ಕೊಂಡು ಒಂದು ಶೋ ಆಫ್ ಮಾಡಿಲ್ಲ ಅಂದರೆ ಹೇಗೆ ದಿನ ಕಳೆಯುತ್ತೆ ಅಲ್ಲ. ಬಾಯ್.